ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಇದು KSRTCಯಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ. ಚಾಲನಾ ವೃತ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಈಗಾಗಲೇ ಯಾರ್ಯಾರು ಚಾಲನಾ ವೃತ್ತಿ ಪರೀಕ್ಷೆಗೆ ಹೋಗಿ ಬಂದಿದ್ದಾರೆ ಸ್ನೇಹಿತರು, ಅವರು ಹೇಳುವ ಪ್ರಕಾರ ಒಳಗಡೆ ಯಾವ್ಯಾವ ಥರ ಇದೆ, ಏನಾಗ್ತಾ ಇದೆ, ಹೇಗೆ ಎತ್ತು ಎನ್ನುತ್ತಾರೆ ಅವ್ರದ್ದು ಒಂದು ಅನುಭವ ಹೇಳಿದ್ದಾರೆ. ನಾವು ಎಷ್ಟೇ ಗಾಡಿ ಓಡಿಸಿದ್ರು, ಎಷ್ಟೇ ಒಂದು ಅನುಭವ ಇದ್ರೂ ಕೂಡ ಅವ್ರು ಹೋಗಿ ಬಂದರು ಏನೇನಾಗ್ತಾಯಿದೆ ಅಂತೂ ಅವ್ರದ್ದು ಒಂದಿಷ್ಟು ನಾವು ಕೇಳಿಕೊಂಡು ನಮ್ಮ ಒಂದು ವೃತ್ತಿ ಪರೀಕ್ಷೆಗೆ ನಾವು ತಯಾರಿ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ಏನಪ್ಪ ಹೇಳ್ತಾ ಇದ್ದಾರೆ ಅಂತಂದರೆ, ನೋಡಿ ಒಳಗಡೆ ಈಗ ಒಂದು KSRTC ವೃತ್ತಿ ಪರೀಕ್ಷೆಯಲ್ಲಿ ಎಲ್ಲ ಬಸ್ಸುಗಳು ಕೂಡ BS4 ಬಸ್ಸುಗಳು ಇದ್ದಾವೆ. BS4 ಬಸ್ಸುಗಳು ಮೊದಲು KKRTCಯಲ್ಲಿ BS3 ಬಸ್ಗಳು ಇದ್ದವು. BS4 ಮತ್ತು BS3ಗೆ ಏನು ವ್ಯತ್ಯಾಸ ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಏನಪ್ಪ ಅಂದರೆ, BS3ಗೆ ಆ ಎಕ್ಸ್ಲೇಟ್ರು ರಾಡ್ ಥರ ಇರುತ್ತಲ್ವ, ರಾಡ್ ಥರ ಕನೆಕ್ಟ್ ಇರ್ತಿತ್ತು. ಇವಾಗ BS4ಗೆ ಎಕ್ಸ್ಲೇಟ್ರ್ ಬಂದು ಸೆನ್ಸರ್ ಥರ ಇರುತ್ತೆ, ವೈರಿಂಗ್ ಇರುತ್ತಲ್ವ, ಸೆನ್ಸರ್ ಥರ ಇರುತ್ತೆ. ಆ ಥರ ಒಂದು ಬಸ್ಗಳು ನೀವು ಯಾವ್ಯಾರು ಓಡಿಸಿರ್ತೀರೋ ನಿಮಗೆ ಇದು ಇರುತ್ತೆ. ಯಾಕಂದರೆ ಇವು ಒಂದು ಸ್ವಲ್ಪ ಎಕ್ಸ್ಲೇಟ್ರ್ ಕೊಟ್ಟರೆ ಗಾಡಿಗಳು ಸಡನ್ನಾಗಿ ಪಿಕಪ್ ತೊಗೊಂಡು ಜಂಪ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಆಮೇಲೆ ಎಕ್ಸ್ಲೇಟ್ರ್ ಬಿಟ್ಟರೆ ಇಮಿಡಿಯೇಟಾಗಿ ಗಾಡಿ ನಿಂತು ಹೋಗುತ್ತೆ. ಈ ಥರ ಆಗ್ತಾಯಿರುತ್ತೆ. ಇದಕ್ಕೆ ಸ್ವಲ್ಪ ಲೈಟಾಗಿ ಎಕ್ಸ್ಲೇಟ್ರ್ ಹಿಡ್ಕೊಂಡಿದ್ರೆ ನೀಟಾಗಿ ಕರೆಕ್ಟಾಗಿ ಹೋಗುತ್ತೆ ಎನ್ನುವ ಒಂದು ಭಾವನೆ ಇರುತ್ತೆ. ಆ ಥರ ಇರುತ್ತೆ. BS4 ಗಾಡಿ ಯಾರ್ಯಾರು ಓಡಿಸಿರ್ತೀರೋ ಅಂಥವರಿಗೆಲ್ಲ ಇದರ ಅನುಭವ ಇರುತ್ತೆ ಅಂತ ಹೇಳುತ್ತಾ ನೋಡಿ, ಒಂದು ದಿನಕ್ಕೆ 30 ಜನಕ್ಕೆ ವೆರಿಫಿಕೇಷನ್ ನಡೀತಾ ಇದೆ. ಚಾಲನಾ ವೃತ್ತಿ ಪರೀಕ್ಷೆ ನಡೀತಾ ಇದೆ. ಆ ಒಂದು 30 ಜನರಲ್ಲಿ ಒಂದು ದಿನದಲ್ಲಿ 6ರಿಂದ 7 ಜನ ಮಾತ್ರ 40ಕ್ಕಿಂತ ಮೇಲೆ ನಂಬರ್ ತಗೊಳ್ತಾ ಇದ್ದಾರೆ. ಮಿಕ್ಕಿದರು 34, 35 ಜನ 40ಕ್ಕಿಂತ ಕೆಳಗಡೆ ನಂಬರ್ ಇದೆ. ಅದರ ಒಂದು 6ರಿಂದ 7 ಜನ ಮಾತ್ರ 40 ಮೇಲೆ ತಗೋತಾ ಇದ್ದಾರೆ. ಅಷ್ಟೊಂದು ಟೈಟ್ ಟೆಸ್ಟ್ ನಡೀತಾ ಇದೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಯಾಕೆ ಹಿಂಗಾಗ್ತಾಯಿದೆ ಅಂದರೆ, ಈ ಒಂದು ನೀವೆಲ್ಲ ಹೊರಗಡೆ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಿರ್ತಾರೆ, BS3 ಬಸ್ಗಳು ಇದ್ದಿರ್ತವೆ. ಇಲ್ಲಿ BS4 ಇದ್ದಾವೆ. ಸ್ವಲ್ಪ ಜಜ್ಮೆಂಟ್ ತಪ್ತಾ ಇದೆ. ಅದಕ್ಕೋಸ್ಕರ ಹುಷಾರಾಗಿ ಗಾಡಿ ಓಡಿಸ್ಕೊಳ್ಳಿ. ಇದು ಪಾರ್ಕಿಂಗ್ ಏನಿದೆಯಲ್ಲ, ಪಾರ್ಕಿಂಗಲ್ಲಿ ಸ್ವಲ್ಪ ಲಾಂಗಾಗಿ ಗಾಡಿ ಕಟಿಂಗ್ ಮಾಡಿಕೊಂಡು ಹೊರಗಡೆ ರೈಟ್ ಸೈಡಲ್ಲಿ ಕತ್ತು ಹಾಕ್ಕೊಂಡು ಕೋಲ್ ಬಿಟ್ಟು 4 ಇಂಚ್ ಗ್ಯಾಪಲ್ಲಿ ಸ್ಟೇರಿಂಗ್ ಸ್ಟಡಿ ಮಾಡಿಕೊಂಡು ನಿಧಾನಕ್ಕೆ ಹೋಗ್ಬೇಕು. ಜಾಸ್ತಿ ಎಕ್ಸ್ಲೇಟ್ರ್ ಕೊಟ್ಟರು ಕೋಲ್ ಬಿದ್ದುಬಿಡ್ತವೆ, ಸ್ಲೋ ಹೋಗಿದರೆ ಟೈಮ್ ಔಟ್ ಆಗುತ್ತೆ. ಅದಕ್ಕೋಸ್ಕರ ಲಾಂಗ್ ಕಟಿಂಗ್ ಮಾಡಿಕೊಂಡು ಹೊರಗಡೆ ಕತ್ತು ಹಾಕ್ಕೊಂಡು ಕೋಲ್ ಬಿಟ್ಟು 4 ಇಂಚ್ ಗ್ಯಾಪಲ್ಲಿ ನೀವು ಗಾಡಿ ಓಡಿಸ್ಬೇಕು ಅಂತೇಳಿ ಹೋಗಿ ಬಂದವರು ಹೇಳ್ತಾ ಇದ್ದಾರೆ. ಅದೇ ರೀತಿ ಎಸ್ ಏನಿದೆಯಲ್ಲ, ಆ ಎಸ್ಸಲ್ಲಿ ಡಬಲ್ ಎಸ್ ಕೊಡ್ತಾಯಿಲ್ಲ. ಅಂದರೆ ಲೆಫ್ಟ್ ಎಸ್ಸು ಆಮೇಲೆ ರೈಟ್ ಎಸ್ಸು ಆ ಥರ ಇದೀವಲ್ವ, ಇವಾಗ ಬರೀ ಲೆಫ್ಟ್ ಎಸ್ ಮಾತ್ರ ಕೊಡ್ತಾಯಿದ್ದಾರೆ. ಅದು ಒಂಚೂರು ಟರ್ನಿಂಗಲ್ಲಿ ಸ್ವಲ್ಪ ಅಗಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ತೊಂದರೆ ಇಲ್ಲ, ಆರಾಮಾಗಿ ಹೊಡಿಬೋದು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಒಂದು ಟರ್ನಿಂಗ್ ಒಂದು ಸ್ವಲ್ಪ ಅಗಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತೊಂದರೆ ಇಲ್ಲ. ಎಸ್ಸು ಲೆಫ್ಟ್ ಎಸ್ ಮಾತ್ರ 2 ಸಲ ಅದರಾಗೆ ಓಡಿಸ್ತಾ ಇದ್ದಾರೆ, ರೈಟ್ ಎಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಿದ್ದರಿಂದ ಏನು ತೊಂದರೆ ಇಲ್ಲ ಅನ್ಕೋತೀನಿ. ನೆಕ್ಸ್ಟ್ ದಿನದಲ್ಲಿ ರೈಟ್ ಎಸ್ ಕೂಡ ಸ್ಟಾರ್ಟ್ ಆಗ್ಬೋದು, ಜನ ಜಾಸ್ತಿ ಮಾಡ್ತಾರಲ್ವ. ಆ ಟೈಮಲ್ಲಿ ಅದು ಆಗ್ಬೋದು ಅಂಥೇಳಿ ಹೇಳುತ್ತಾ. ಆಮೇಲೆ ಅಪ್ಪಲ್ಲಿ ನೀವು ಗಾಡಿ ಹತ್ತಿದ ತಕ್ಷಣ ವ್ಯಾಕಮ್ ಚೆಕ್ ಮಾಡ್ಕೊಳ್ಬೇಕು. ವ್ಯಾಕಮ್ ಕಡಿಮೆ ಇದ್ದಾಗ ಹೋಗೋ ಓಡಿಸು ಹೋಗುತ್ತೆ ಅಂತ ಈ ಥರ ಎಲ್ಲ ನಿಮಗೆ ಅಲ್ಲಿದ್ದವರು ಹೇಳ್ತವ್ರೆ. ಮ್ಯಾಕೆನಿಕ್ಗಳು, ಡ್ರೈವರ್ಗಳು ಯಾರು ಇದ್ದಿರ್ತಾರಲ್ಲ ಅಲ್ಲಿ ಮ್ಯಾನೇಜ್ಮೆಂಟವರು ಹೋಗು ಅಂತ ಹೇಳ್ತಾ ಇರ್ತಾರೆ. ನೀ ಅಂಥ ಸಂದರ್ಭದಲ್ಲಿ ಭಯ ಬಿದ್ದು ಗಾಡಿ ಹಾಗೆ ಮೂವ್ ಮಾಡಬೇಡಿ. ಅದಕ್ಕೇನು ಹತ್ತಲಿಕ್ಕೆ ನಿಮಗೇನು ಟೈಮಿಂಗ್ ಏನೂ ಇರಲ್ಲ. ನೀವು ವ್ಯಾಕಮ್ನ ಪೂರ ಫುಲ್ ಮಾಡ್ಕೊಳ್ಳಿ. ಅಂದರೆ 9-10 ಗಂಟೆ ನೀವು ವ್ಯಾಕಮ್ ಫುಲ್ ಮಾಡಿಕೊಂಡು ಗಾಡಿ ಮೂವ್ ಮಾಡಿದರೆ ನಿಮಗೆ ಯಾವುದೇ ರೀತಿ ತೊಂದರೆ ಬರೋಲ್ಲ. ಮೇನ್ ಏನಂದರೆ ಧೈರ್ಯದಿಂದ ಅವ್ರು ಏನೇ ಹೇಳಿದ್ರು ನೀವು ವ್ಯಾಕಮ್ ಫುಲ್ ಮಾಡ್ಕೊಂಡಿದ್ದಲೇ ಗಾಡಿನ ಮೂವ್ ಮಾಡಿ. ಇದು ಆಯಿತು. ಆಮೇಲೆ 8ರಲ್ಲಿ
ಗಾಡಿ ಎಂಟರ್ ಆಗಿದ್ಮೇಲೆ ಸೊ ಎಕ್ಸಿಟ್ ಕಡೆ ಬರ್ತೀವಲ್ಲ, ಎಕ್ಸಿಟ್ ಕಡೆ ಬಂದಾಗ ಅಲ್ಲೊಂದು ಸ್ವಲ್ಪ ಡೌನ್ ಇದೆ. ಸೊ ಆ ಡೌನಲ್ಲಿ ನಾವು ಒಂಚೂರು ಎಕ್ಸ್ಲೇಟ್ರ್ ಇದು ಮಾಡಿದಾಗ ಗಾಡಿ ಆ ಕಡೆ ಈ ಕಡೆ ಎಳೆಯುತ್ತೆ ಡೌನಲ್ಲಿ. ಸೊ ಎಳೆದಾಗ ಹಿಂದ್ಗಡೆ ಇಲ್ಲಾಂದ್ರೆ ಮುಂದ್ಗಡೆ ಕೋಲ್ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಎಕ್ಸಿಟಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಒಂದು ಲೆವೆಲಲ್ಲಿ ಎಕ್ಸ್ಲೇಟ್ರ್ ಹಿಡ್ಕೊಂಡು ಎಕ್ಸಿಟ್ ಆಗಿದ್ಮೇಲೆ ಅರ್ಧ ಗಾಡಿ ಎಕ್ಸಿಟ್ ಆಗಿದ್ಮೇಲೆ ಹೋಯ್ತು ಅಂತೇಳಿ ಸ್ಪೀಡಾಗಿ ಎಳೆಯೋದು ಬೇಡ. ಅಲ್ಲಿ ಎಂಡಲ್ಲಿ ಹಿಂದ್ಗಡೆ ಕೋಲ್ ಟಚ್ ಆಗುವ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಕೂಡ ನೀವು ನಿಧಾನಕ್ಕಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಒಂದು ಕೋಲ್ ಬೀಳಿಸಿದರೆ ಅದ್ರ ಜೊತೆಗೆ 3-4 ಕೋಲ್ ಬೀಳುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಒಂದು 15-20 ಸೆಕೆಂಡ್ ನೀವು ಜಾಸ್ತಿ ತೊಗೊಂಡ್ರೂ ತೊಂದರೆ ಇಲ್ಲ, ಒಂದು ನಂಬರ್ ಕಟ್ ಆಗುತ್ತೆ. ಸೊ ಅದರಿಂದ ನೀವು ಆರಾಮಾಗಿ 46-47 ನಂಬರು ಕವರ್ ಮಾಡ್ಕೋಬೋದು. 46-47 ನಂಬರ್ ಬಂದರೆ ಆರಾಮಾಗಿ ಜಾಬ್ ಸಿಗುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಯಾಕಂದರೆ ಈಗ ಆಲ್ರೆಡಿ ಒಂದಷ್ಟು ಜನ ಅಲ್ಲಿ ಒಳಗೆ ಹೋಗಿ ಬಂದರೆ ಅವರು ತಮ್ಮ ಅನುಭವ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಾವು ಅವರ ಒಂದು ಇದನ್ನು ತಿಳ್ಕೊಬೇಕಲ್ವ. ಸೊ ಅದರಿಂದ ನೀವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು, ಏನೇ ಮಾಡಿದ್ರು ಒಂದಷ್ಟು ಅನುಭವವನ್ನು ಕೇಳ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳುತ್ತೆ. ಜೊತೆಗೆ ಸಿಗ್ನಲ್ಗಳು ಕೂಡ ಕೆಲವೊಬ್ಬರು ನಂದು ಎರಡು ನಂಬರ್ ಹೋಯ್ತು ಸಿಗ್ನಲಲ್ಲಿ, 1 ನಂಬರ್ ಹೋಯ್ತು, ನಂದು ಅರ್ಧ ನಂಬರ್ ಹೋಯ್ತು, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಫ್ರೀ ಇದ್ದಾಗ ಸ್ವಲ್ಪ ಸಿಗ್ನಲ್ಗಳು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು ಅಂತ ಹೇಳುತ್ತೆ. ಸೊ ಏನೇ ಆಗಲಿ ನೋಡಿ, BS4ದು ಯಾವ್ಯಾವ ಥರ ಕ್ಲಚ್ಗಳಿರ್ತವೆ. ಕೆಲವೊಬ್ರು ಹಿಂಗೆ ಕ್ರಾಸ್ ಇಟ್ಟು ಹೊಡಕ್ಕೆ ಹೋಗ್ತಾರೆ, ಅಪ್ಪಲ್ಲೇ ಕ್ರಾಸು ಬ್ರೇಕ್ ಹಿಡ್ಕೊಂಡು ಎಕ್ಸ್ಲೇಟ್ರ್ ಹಿಡ್ಕೊಂಡು ಹೊಡಕ್ಕೆ ಹೋಗ್ತಾರೆ. ಸೊ ಅಂಥ ಟೈಮಲ್ಲಿ ಬ್ರೇಕ್ ಅಪ್ ಇರುತ್ತೆ, ಎಕ್ಸ್ಲೇಟ್ರ್ ಡೌನ್ ಇರುತ್ತೆ, ಅದು ಮ್ಯಾಚ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಬ್ರೇಕ್ ಹಿಡ್ಕೊಂಡು ವ್ಯಾಕಮ್ ಫುಲ್ ಮಾಡಿಕೊಂಡು ಗಾಡಿ ಗೇರಿಗೆ ಹಾಕ್ಕೊಂಡು ಫಸ್ಟ್ ಗೇರ್ ಅಂದರೆ 1 ನಂಬರ್ ಗೇರ್ ಇರುತ್ತಲ್ಲ, ಅಪ್ಪು, ಸ್ಪೆಷಲ್ ಗೇರು, ಲೋಡ್ ಗೇರು ಈ ಥರ ಎಲ್ಲ ಕರಿತೀವಲ್ಲ, ಅದು 1 ನಂಬರ್ ಗೇರು. ಆ 1 ನಂಬರ್ ಗೇರ್ ಹಾಕ್ಕೊಂಡು ನೀವು ನಿಧಾನಕ್ಕೆ ಬ್ರೇಕ್ ಹಿಡ್ಕೊಂಡು ಗೇರ್ ಹಾಕ್ಕೊಂಡು ನಿಧಾನಕ್ಕೆ ಕ್ಲಚ್ ಬಿಡ್ತಾ ಇರಬೇಕು. ಯಾವಾಗ ಗಾಡಿ ಶೇಕ್ ಆಗ್ತಾ ಇರುತ್ತೆ, ವೈಬ್ರೇಟ್ ಆಗುತ್ತೆ, ಜಟ್ಕೆ ಹೊಡಿತಾ ಇರುತ್ತಲ್ವ, ಸೊ ಅಂಥ ಟೈಮಲ್ಲಿ ಇಮಿಡಿಯೇಟ್ ನೀವು ಬ್ರೇಕ್ ತೆಗೆದು ಎಕ್ಸ್ಲೇಟ್ರ್ ಕೊಟ್ಟರೆ ಗಾಡಿ ಒಂಚೂರು ಹಿಂದೆ ಹೋಗ್ಲಾರ್ದಂಗೆ ಮುಂದೆ ಹೋಗುತ್ತೆ ಅಂತ ಹೋಗಿ ಬಂದ ಅಭ್ಯರ್ಥಿಗಳು ತಮ್ಮ ಅನುಭವನ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ, ಎಲ್ಲ ಹೊಸ ಗಾಡಿನೇ, ಯಾವ ಹಳೆ ಗಾಡಿಗಳೇನಿಲ್ಲ, ಗಾಡಿಗಳದೇನು ತೊಂದರೆ ಇಲ್ಲ. ಬಟ್ BS4 ಗಾಡಿ ಇದೆ, ನಾವೀಗ ಆಲ್ರೆಡಿ ಎಲ್ಲ BS3ಯಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವಿ, ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಆಗ್ತಾಯಿದೆ. ಸೊ ಆದ್ದರಿಂದ ಸ್ವಲ್ಪ ನೀವು ಏನು ಮಾಡಬೇಕು ಅಂದರೆ BS4 ಗಾಡಿಗಳು ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ನಿಮ್ಗೆ ಅನುಭವ ಇದ್ರೆ ಒಳ್ಳೆಯದು ಅಂತ ಅವ್ರು ಕೂಡ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ನೀವುಗಳು ಆದಷ್ಟು ನಿಮಗೆ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ BS4 ಗಾಡಿದು ಸ್ವಲ್ಪ ಮಾಹಿತಿನೂ ತೊಗೊಳ್ಳಿ ಅಂತ ಹೇಳುತ್ತಾ. ಸೊ ಏನೇ ಆಗಲಿ, ಯಾರೇನೇ ಹೇಳಿ, ನಿಮ್ಮ ಅನುಭವ, ನಿಮ್ಮ ಪ್ರಾಕ್ಟೀಸು ಜೊತೆಗೆ ಧೈರ್ಯ, ನಾನು ಹೊಡಿತೀನಿ, ಅದು ಯಾವುದರ ಗಾಡಿ ಇರಲಿ, ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ನಾನು ನೀಟಾಗಿ ಹೊಡಿತೀನಿ ಅಂತ ಅನ್ನುವ ಧೈರ್ಯ ನಿಮ್ಮಲ್ಲಿದ್ದರೆ ನೀವು ಆರಾಮಾಗಿ ಯಾವುದೇ ಒಂದು ಇದರಲ್ಲಿ ಒಳಗಾಗದೆ ಆರಾಮಾಗಿ ನೀವು ಗಾಡಿ ಹೊಡೆದು ಬರ್ಬೋದು, ಗಾಡಿ ಓಡಿಸಿ ಬರ್ಬೋದು ಅಂತ ಹೇಳುತ್ತಾ. ಸೊ ನೋಡಿ, ಅಲ್ಲಿದ್ದರು ಬೇಗ ಹೋಗು ಅಂತ ಏನೇ ಹೇಳಿದ್ರು ನೀವು ಗಾಡಿ ಮೂವ್ ಮಾಡಿದ ಮೇಲೆ ಅಲ್ಲೊಂದು ಕ್ಯಾಮ್ರಾ ಇರುತ್ತೆ, ಸ್ಟಾರ್ಟಿಂಗ್ ಕ್ಯಾಮ್ರಾ. ಆ ಕ್ಯಾಮ್ರಾ ಹತ್ರ ಬಂದಿದ್ದಾಗ ನಿಮ್ಮ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಟೈಮಿಂಗ್ ಸ್ಟಾರ್ಟ್ ಆಗೋಲ್ಲ. ಪಾರ್ಕಿಂಗಲ್ಲಿ ಸ್ವಲ್ಪ ಲಾಂಗ್ ಕಟಿಂಗ್ ತೊಗೊಂಡು ರೈಟ್ ಸೈಡಿಗೆ ಕಟ್ ಹಾಕ್ಕೊಂಡು ಕೋಲ್ ಪಕ್ಕದಾಗ ಅಂದರೆ 4 ಇಂಚು ಮಾತ್ರ ಬಿಟ್ಕೊಂಡು ಗಾಡಿ ನೀವು ಮೂವ್ ಮಾಡಿದರೆ ಆರಾಮಾಗಿ ಹೋಗುತ್ತೆ. ಜೋರಾಗಿ ಎಕ್ಸ್ಲೇಟ್ರ್ ಮಾಡೋಂಗಿಲ್ಲ, ನಿಧಾನಕ್ಕೆ ಲೈಟ್ ಒಂದೇ ಸುಮ್ಮನೆ ಎಕ್ಸ್ಲೇಟ್ರ್ ಮಾಡ್ಕೊಂಡು ಹೋಗಿ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈ ಥರ ಹೋಗಿ ಬಂದವರು ತಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು ಅಂತ ಹೇಳುತ್ತಾ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ಗಳನ್ನು ನಾನು ಕೊಡ್ತಾಯಿರ್ತೀನಿ ಅಂತ ಹೇಳುತ್ತಾ. ಮತ್ತು ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.